ಅದಾದ ಮೇಲೆ ಬೇರೆ ಎಲ್ಲ ನಮ್ಮ ದಾಖಲೆಗಳನ್ನು ಕೂಡ ನಾವು ಸಂಗ್ರಹಿಸಿದ್ದೇವೆ. ಆ ಪುಸ್ತಕಗಳನ್ನು ನಾಳೆ ಬಿಡುಗಡೆ ಮಾಡೋಂಥ ಕೆಲಸ ಕೂಡ ನಾಳಿದ್ದು ಮಾಡೋರು ಇದ್ದೇವೆ. ಇದಾದ ಮೇಲೆ ಮಧ್ಯದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಆ ಜಾಗದಲ್ಲಿ ಒಂದು ಮುಖ್ಯಮಂತ್ರಿಗಳು ಬೆಳಗಿನ ಜಾವ ಬೆಳಗ್ಗೆ ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಗಾಂಧಿ ಬಾವಿಲಿ ವೀರಸೌಧ ಜಾಗದಲ್ಲಿ ಒಂದು ಹೊಸ ಪುತ್ಥಳಿಯನ್ನು ಅನಾವರಣ ಮಾಡೋಂಥ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ. ಒಳ್ಳೆ ಎಕ್ಸಿಬಿಷನ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಫೋಟೋ ಎಕ್ಸಿಬಿಷನ್ ಕೂಡ ಅಲ್ಲಿ ಪರ್ಮನೆಂಟ್ ಆಗಿರ್ತದೆ. ಮುಂದಕ್ಕೆ ಸಾರ್ವಜನಿಕರಿಗೆ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದಾದ ಮೇಲೆ ದೇಶಪಾಂಡೆ ಅವರದ ಒಂದು ಗಂಗಾಧರ್ ದೇಶಪಾಂಡೆ ಅವ್ರದ್ದು ಒಂದು ಕೂಡ ಮೆಮೋರಿಯಲ್ ಇದೆ. ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಹೋಗಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದಾದಮೇಲೆ ಖಾದಿ ಮೇಳ ಕೂಡ ಸರಸ್ ಮೇಳ ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಇಬ್ಬರು ಹೋಗಿ ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಅದಾದ ಮೇಲೆ 26ನೇ 27ನೇ ತಾರೀಕು ಬೆಳಗ್ಗೆ ಇಲ್ಲಿ ಸಮಾವೇಶ ನಡೆಯಕ್ಕಿಂತ ಮುಂಚಿತವಾಗಿ ಇದು ಸುವರ್ಣಸೌಧದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಘನ ಅಧ್ಯಕ್ಷತೆಯನ್ನು ರಾಹುಲ್ ಗಾಂಧಿ ಅವರು ನಿರ್ವಹಿಸ್ತಾರೆ. ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸೊ ಎಲ್ಲ ಪಾರ್ಟಿಯವ್ರಿಗೂ ಆಹ್ವಾನ ಮಾಡಿದ್ದೇವೆ. ಹೊರಟ್ಟಿ ಸಾಹೇಬರು, ಖಾದರ್ ಸಾಹೇಬರು ಅವರು ಕೂಡ ಅವರ ಘನ ಮುಖಂಡತ್ವದಲ್ಲಿ ಸ್ಪೀಕರ್ ಅವರು, ಡೆಪ್ಟಿ ಕೌನ್ಸಿಲ್ ಚೇರ್ಮನ್ ಅವರು ಇರ್ತಾರೆ. ಮತ್ತು ಸ್ಥಳೀಯ ನಾಯಕರುಗಳು ಕೂಡ ಆಹ್ವಾನ ಮಾಡಿದ್ದೇವೆ. ಎಲ್ಲ ಸಂಸತ್ ಸದಸ್ಯರು, ರಾಜ್ಯದ ಸಂಸತ್ ಸದಸ್ಯರನ್ನ, ಶಾಸಕರನ್ನ, ಎಲ್ಲ ಪಕ್ಷದವರು ಕೂಡ ಅದಕ್ಕೆ ನಾವು ಮಾಡಿದ್ದೇವೆ. ಅದು ಲಿಮಿಟೆಡ್, ಬಿಕಾಸ್ ಸೆಕ್ಯೂರಿಟಿ ಇರೋದ್ರಿಂದ ಸದ್ಯಕ್ಕೆ ಅದನ್ನು ಲಿಮಿಟ್ ಅರೇಂಜ್ಮೆಂಟ್ ಅವತ್ತು ಉದ್ಘಾಟನೆಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೇವೆ. ಅದಾದ ಮೇಲೆ ಸಾರ್ವಜನಿಕರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ. ಇವತ್ತು ಬೆಳಗಾಂನಲ್ಲಿ ಭಾಳ ಒಂದು ಒಳ್ಳೆ ವಾತಾವರಣದ ಸಂಭ್ರಮದ ದೀಪಾಲಂಕಾರ ಇದೆ. ನಮ್ಮ ಎಸ್ಕಾಂನವರು ಭಾಳ ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಇಡೀ ರಾಜ್ಯದ ಜನತೆ ಬಂದು ನೋಡಲಿಕ್ಕೆ, ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಎಲ್ಲ ಜನರು ಕೂಡ ಬಂದು ಈ ಒಂದು ದೀಪಾಲಂಕಾರವನ್ನು ನೋಡ್ಬೋದು. ಒಂದನ್ನು ತಾವೆಲ್ಲ ಗಮನಿಸಬೇಕು. ನಾವು ಇತಿಹಾಸ ಪುಟ ತೆಗೆದುಕೊಂಡಿದ್ದೇವೆ. ಅಂದು ಕಾಲದಲ್ಲೂ ಕೂಡ 1904ರಲ್ಲಿ ಶಿವಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಮೊದಲು ಪ್ರಾರಂಭ ಆದರೂ ಕೂಡ 24ರಲ್ಲಿ ಬೆಳಗಾಂನಲ್ಲಿ ಆ AICC ಸಮಾವೇಶಕ್ಕೆ ದೀಪಾಲಂಕಾರವನ್ನು ಅವತ್ತು ಕೂಡ ಮಾಡಿದ್ದಾರೆ. ಆ ಫೋಟೋ ಕೂಡ ನನ್ನ ಹತ್ರ ಇದೆ. ಅಲ್ಲಿ ಅವತ್ತು ನಡೆದಂಥ ದೀಪಾಲಂಕಾರ ಏನು ವಿಜಯನಗರದ ವಿರೂಪಾಕ್ಷ ಒಂದು ಗೋಪುರ ಇತ್ತು, ಆ ಗೋಪುರಕ್ಕೆ ದೀಪಾಲಂಕಾರ ಮಾಡಿದ್ದು ಫೋಟೋ ಕೂಡ ಇವತ್ತು ನಮಗೆ ಲಭ್ಯವಾಗಿದೆ. ಸೊ ಅದೇ ಮಾದರಿಯಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಂದು 100 ಮೀಟರ್ ಮುಂಚಿತವಾಗಿ ನಾಳೆ AICC ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು ಒಂದು ಜಾಗದಲ್ಲಿ ಇದ್ಕೊಂಡು ಸೇವಾದಳದವರ ಜೊತೆಯಲ್ಲಿ ಆ ಒಂದು AICCಯ ವರ್ಕಿಂಗ್ ಕಮಿಟಿ ಜಾಗಕ್ಕೆ ಅವರು ಒಂದು ಪಾದಯಾತ್ರೆ ಮಾಡಿ ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿಂದ ನಮ್ಮ ಚರ್ಚೆ, ನಿರ್ಣಯಗಳು, ವಾದ, ಅನುಭವ, ಯಾವ ದಿಕ್ಕಿನಲ್ಲಿ ಈ ದೇಶ ಬಡ ಜನತೆಯನ್ನು ಯಾವ ಬದುಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಈ ದೇಶದ ಯಾವ ರೀತಿ ಒಂದು ಐಕ್ಯತೆಯನ್ನು ಕಾಪಾಡಲಿಕ್ಕೆ ನಾವೆಲ್ಲ ಹೋರಾಟವನ್ನು ಮಾಡಬೇಕು ಅಂತೇಳಿ ಇಡೀ ದೇಶಕ್ಕೆ ಮಾರ್ಗದರ್ಶನ ಕೊಡುವಂಥ ಎಲ್ಲ ಸರ್ಕಾರಗಳು ಕೂಡ, ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಕ್ಕೆ ಕಾಂಗ್ರೆಸ್ದು ಏನು ಒಂದು ನೀತಿ ಸಿದ್ಧಾಂತ ಆವತ್ತಿನ ಕಾಲದಿಂದ ಇವತ್ತವರೆಗೂ ಏನು ನಾವು ಇದ್ದೇವೆ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ.